ಆಗಿರ್ಬೋದು. ಅಂದರೆ ವೋಟಿಂಗ್ ಇರೋದವರು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಂದವರು ನೇರ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದರು. ಏನು ಗಿಫ್ಟ್ ಕೊಡ್ತಾ ಇದ್ದಾರೆ, ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ, ಕಳೆದ ಬಾರಿ ಹಿಂಗೆ ಮಾಡಿದ್ರು, ಭಾಳ ಜೋರು ಕೊಡ್ತಾ ಇದ್ದಾರೆ ಇವರೇನು ಏನು ಎಲ್ಲ ಫುಲ್ ಭಾಳ ಜೋರಾಗಿ ಮಾತಾಡಿದರು. ಲೋಕ ಅಖಾಡದಲ್ಲೂ ಗಿಫ್ಟ್ ಕಾರ್ಡ್ ವಾರ್ ಭಾಳ ಜೋರಾಗಿ ನಡೆಯಿತು. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿ ಎಂ ಕುಮಾರಸ್ವಾಮಿ ಗಿಫ್ಟ್ ಬಾಂಬನ್ನೇ ಸಿಡಿಸಿಬಿಟ್ರು. ಹಾಗಾದರೆ ಏನದು ಗಿಫ್ಟ್ ಬಾಂಬ್ ಅಂತಾನೆ ತೋರಿಸ್ತೀವಿ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರ ಕೊಟ್ಟರು. ಅದು ಕೂಡ ನೋಡೋಣ. ಏನದು ಗಿಫ್ಟ್ ಬಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ, ಇಲ್ಲಿದೆ ಸ್ಟೋರಿ. ಲೋಕ ಅಖಾಡ ರಣರಣ ಅಂತ ರಂಗೇರಿದೆ. ಇಷ್ಟು ದಿನ ಅಖಾಡದಲ್ಲಿ ಎಂಡ ಹಣ ಕುಣಿದಾಡ್ತಿತ್ತು. ಅಷ್ಟೇ ಯಾಕೆ, ಪೊಲೀಸರ ಭೇಟಿಯಲ್ಲಿ ಬಂಗಾರ ವಜ್ರ ಕೂಡ ಸಿಕ್ಕಿತ್ತು. ಆದ್ರೀಗ ಲೋಕ ಕದನದಲ್ಲಿ ಗಿಫ್ಟ್ ಕಾರ್ಡ್ ಎಂಟ್ರಿ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ದಳಪತಿ ಗಿಫ್ಟ್ ಬಾಂಬ್. ರಾಮನಗರದ ಬಿಡದಿಯ ಕೇತಗನಹಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮತದಾನ ಮಾಡಿದ್ರು. ಬಳಿಕ ಹೊರಬಂದು ಮಾತನಾಡಿದ ದಳಪತಿ ಕಾಂಗ್ರೆಸ್ ವಿರುದ್ಧ ಗಿಫ್ಟ್ ಬಾಂಬ್ ಸಿಡಿಸಿದ್ರು. ಡಿಕೆ ಸುರೇಶ್ ಗೆಲ್ಲಿಸಲು ಕನಕಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಿಫ್ಟ್ ಕಾರ್ಡ್ ಹಂಚಿದ್ದಾರೆ ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನಂತ ಮತ್ತೆ ಪುನಃ ಹಳೆ ಚಾಲಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ವೋಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ಕೊಡ್ತಾ ಇದ್ರು. ರಾತ್ರಿ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಮನೆಗೆ ಹೋಗಿ 1 ಲಕ್ಷದ ಗಿಫ್ಟ್ ಕಾರ್ಡ್ ಹಂಚಿದ್ದಾರೆ ಅಂತ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು. ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ. ಈಗ ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಇಲ್ಲಿ ಈ ಥರ ಇದೇನೆ ಇದು ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಕೊಡೋದು ಇವೆಲ್ಲ. ಇದಿಷ್ಟೇ ಅಲ್ಲ, 1 ಲಕ್ಷದ ಜೊತೆ ಕಾರ್ಡ್ ಜೊತೆ ಕಾಂಗ್ರೆಸ್ ಶಾಸಕರು ತಮ್ಮ ಫೋಟೋ ಇರುವ 10,000ದ ಗಿಫ್ಟ್ ಕಾರ್ಡ್ ಕೂಡ ಹಂಚಿದ್ದಾರೆ ಅಂತ ದಳಪತಿ ಆಕ್ರೋಶ ಹೊರಹಾಕಿದ್ರು. ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ಶಾಸಕರಿದ್ದಾರಲ್ಲ ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು ನೋಡಿ, ಇದು 10,000 ರೂಪಾಯಿದು ಕೂಪನ್. ಇದು ಇಲ್ಲಿ ಹೀಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಇಲ್ಲಿ ಇಲ್ಲ ಇದೆ. ಆ ಲಾಸ್ಟ್ ಟೈಮು ಒಂದು QR ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದ್ರು ಅದೇ ಚಾಳಿ ಮತ್ತೆ ಶುರು ಮಾಡಿದ್ದಾರೆ. ನಾನು ನಮ್ಮ ಚುನಾವಣಾ ಆಯೋಗ ಕೇಳ್ತೀನಿ, ಈ ರೀತಿಯ ಚುನಾವಣೆ ನೀವು ನಡೆಸೋದ್ರ ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಸಿಸ್ಟಮೇ ತಂದುಬಿಡಿ. ದಳಪತಿ ಆರೋಪಕ್ಕೆ ಡಿಕೆ ಸುರೇಶ್ ಸಿಡಿಮಿಡಿ. ಕುಮಾರಸ್ವಾಮಿ ಗ್ಯಾರಂಟಿ ಕಾರ್ಡ್ ಬಾಂಬ್ಗೆ ಸುರೇಶ್ ನೆಗಿನಿಗಿ ಕೆಂಡ ಕಾರಿದ್ರು. QR ಕೋಡ್ ಪರಿಚಯಿಸಿದ್ದೆ ಬಿಜೆಪಿ ಅವರು ಅಂತ ತಿರುಗೇಟು ಕೊಟ್ರು. ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ, ನಾವೇನು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೀವಿ ಆ ಗ್ಯಾರಂಟಿಯನ್ನ ಮರಿಬೇಡಿ ಅಂತ ಜನರನ್ನ ಮನವಿ ಮಾಡಿದ್ದೇನೆ. QR ಕೋಡ್ ಕೊಡೋದು ನನಗಿನ್ನ ಮುಂಚಿತವಾಗಿ ಬಿಜೆಪಿ MLAನೇ ಕೊಟ್ಟಿರುವಂತದ್ದು. ಸೊ ಅವರೇ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿರೋದು. ನೋಡಿದ್ರಲ್ವಾ, ಮತದಾನದ ದಿನವೇ ಮಾಜಿ ಸಿಎಂ HD ಕುಮಾರಸ್ವಾಮಿ ಗಿಫ್ಟ್ ಬಾಂಬ್ ಸಿಡಿಸಿದ್ದಾರೆ. ದಳಪತಿ ಸಿಡಿಸಿರೋ ಈ ಗಿಫ್ಟ್ ಬಾಂಬ್ ಲೋಕ ಅಖಾಡದಲ್ಲಿ ಅದ್ಹೇಗೆ ಧಗಧಗಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ 2019 ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. 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 2019 ಪ್ರಧಾನಿಯಾದಂಥ ಇತಿಹಾಸವ
ವರ್ಲ್ಡ್ ಆಪ್. ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.